ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಏನು ರೆಡಿ ಆಗಿದ್ದಾರೆ ಅಂತ ನೋಡ್ತಿದ್ದೀರಾ? ಹೌದು, ಇವತ್ತು ಸ್ವಲ್ಪ ಕೆಲಸ ಇತ್ತು. ಮಂಡ್ಯಕ್ಕೆ ಹೋಗ್ತಿದ್ದೆ. ನಾನು ಅಮ್ಮ ಇಬ್ಬರು ಹೋಗ್ತಿದ್ವಿ. ಪಾಪುನು ಬರ್ತಿದ್ದಾಳೆ. ಸೊ ಬನ್ನಿ, ಅಲ್ಲಿ ಏನೇನು ಮಾಡ್ತೀವಿ, ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ನೋಡ್ಕೊಂಡು ಬರೋಣ. ಸೊ ಬಸ್ನಲ್ಲಿ ಹೊರಟಿ. ಸೊ ಫಸ್ಟ್ ಟೈಮು ಪಾಪು ಕರ್ಕೊಂಡು ಬಸ್ಸಲ್ಲಿ ಹೊರಟಿದ್ದು. ಸೊ ಹೊರಟ್ವಿ ಅಲ್ಲಿಂದ. ಸೊ ನಾವು ಡೈರೆಕ್ಟ್ ಶಾಪ್ಗೆ ಹೋದ್ವಿ, ಟೈಲರ್ ಶಾಪ್ಗೆ. ಸೊ ಅಲ್ಲಿ ವರ್ಕ್ ಕೊಟ್ಬಿಟ್ಟು ಸೊ ಅಮ್ಮಂದು ಸ್ವಲ್ಪ ನಂದು ಇಬ್ಬರದು ಬ್ಲೌಸು ವರ್ಕಿಗೆ ಕೊಡಬೇಕಿತ್ತು. ಸೊ ಅಲ್ಲಿಂದ ಕೊಟ್ಟು ನಾವು ಮುಂದೆ ಸಲೂನ್ಗೆ ಹೋಗಬೇಕಿತ್ತು. ಸೊ ಅಮ್ಮಂಗೆ ಹೇರ್ ಕಟ್ ಮಾಡಿಸ್ಬೇಕಿತ್ತು. ಸೊ ಅಲ್ಲಿಗೆ ಹೊರಟ್ವಿ. ಅಲ್ಲಿಂದ ಸಲೂನ್ಗೆ ಹೋದ್ಮೇಲೆ ಸ್ವಲ್ಪ ಲೇಟ್ ಆಯಿತು. ಸೊ ಅಲ್ಲಿಂದ ಹೊರಟ್ವಿ. ಸೊ ನೋಡಿ ಯಾವ ರೀತಿ ಅವರು ಹೇರ್ ಕಟ್ ಮಾಡ್ತಿದ್ದಾರೆ ಅಮ್ಮನಿಗೆ ಅಂತ. ಸೊ ಇದು ಬಂದು ಹೊಳಲ್ ಸರ್ಕಲಲ್ಲಿರುವಂಥ ಸೀಮಾ ಬ್ಯೂಟಿ ಸಲೂನ್ ಅಂತ. ಸೊ ತುಂಬಾ ಚೆನ್ನಾಗಿ ಮಾಡ್ತಾರೆ ಇವರು. ಸೊ ನಾವು ಮಂಡ್ಯ ಹೋದರೆ ರೆಗ್ಯುಲರಾಗಿ ಹೋಗ್ತೀನಿ ಅಂತ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿ ನೋಡ್ತಿದ್ದಾರೆ. ಸೊ ನೋಡಿ ಅವರ ಅಮ್ಮಮ್ಮ ಇಲ್ಲ ಅಂತ ಯಾವ ರೀತಿ ನೋಡ್ತಾ ಇದ್ದಾಳೆ. ಸೊ ತುಂಬಾ ಚೆನ್ನಾಗಿ ಮಾಡಿದ್ರು. ನೋಡಿ ಈ ಥರ ಫೈನಲ್ ಲುಕ್ ಬಂದಿದೆ. ಸೊ ನೋಡಿ ಯಾವ ರೀತಿ. ಸೊ ಅಲ್ಲಿಂದ ಸ್ಯಾರಿ ತೊಗೋಬೇಕಿತ್ತು ಅಂದ್ಬಿಟ್ಟು ಸೊ ಮಂಡ್ಯದಲ್ಲಿ ಹೊಳಲ್ ಸರ್ಕಲಲ್ಲಿಂದ ನಾವು ಪೇಟೆ ಬೀದಿ ಹತ್ರ ಹೋದ್ವಿ. ಪೇಟೆ ಬೀದಿಯಲ್ಲಿರುವಂತಹ ನವೀನ್ ಸ್ಯಾರಿ ಸೆಂಟರ್ಗೆ ಹೋದ್ವಿ. ಸೊ ರೆಗ್ಯುಲರ್ ಕಸ್ಟಮರ್ ಅಂತ ಹೇಳ್ಬೋದು ನಾವು. ಸೊ ತುಂಬಾ ಚೆನ್ನಾಗಿರುತ್ತೆ ಸ್ಯಾರಿ. ಸೊ ನಾವು ಯಾವಾಗಲೂ ರೆಗ್ಯುಲರಾಗೆ ತೊಗೊಳ್ಳೋವಂಥದ್ದು ಇದು ಅಂಗಡಿ. ಸೊ ನೋಡಿ ತುಂಬಾ ಕಲೆಕ್ಷನ್ಸ್ ಇದೆ. ಸೊ ಇದು ಬಂದು ಹೊಸ ಅಂಗಡಿ, ಈ ಕಡೆ ಮಾಡಿದ್ದಾರೆ, ಆ ಕಡೆ ಸೊ ಹಳೆಯದಿದ್ದಲ್ಲ ಅಲ್ಲಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ. ಸೊ ಬಂದಮೇಲೆ ಸ್ವಲ್ಪ ಬಿಸಿಲಿನಷ್ಟು ಏನಾಗಿತ್ತಲ್ಲ. ಸೊ ಬಂದು ಸ್ನಾನ ಮಾಡಿ ಮಲಗಿಬಿಟ್ವಿ ನಾನು ಪಾಪು ಇದ್ದರು. ಸೊ ಇವಾಗ ಬೆಳಗ್ಗೆ ಎದ್ದು ಲಾಗ್ ಶುರು ಮಾಡಿದ್ದೀನಿ. ಸೊ ನೋಡೋಣ ಬನ್ನಿ ಇವತ್ತು ಯಾವ ಥರ ಹೋಗುತ್ತೆ ಲಾಗ್ ಅಂತ. ದಿನ ಯಾವ ಥರ ನೋಡ್ತಿದ್ದೀರಲ್ಲ ನನ್ನ ಮಗಳು ಯಾವ ರೀತಿ. ಹಾಯ್ ಮಾಡು ಫ್ರೆಂಡ್ಸ್ಗೆ. ಹಾಯ್ ಹಾಯ್ ಮೇಡಮ್, ಹಾಯ್ ಮಾಡಿ, ಹಾಯ್. ಅವಳು ಬಾಯಿಗೆ ಬೆಳ್ಳಾಗಬೇಕು ಅವಳು. ಸೊ ಬೆಳಗಿನ ಟಿಫನ್ಗೆ ಅಂದ್ಬಿಟ್ಟು ಸೊ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೋತಿದ್ದೆ. ಸೊ ಅಮ್ಮ ಬೇರೆ ಕೆಲಸ ಮಾಡ್ತಿದ್ರು. ಸೊ ನಾನೇ ತಿಂಡಿ ಮಾಡ್ಕೋತಿದ್ದೆ. ಸೊ ನೋಡಿ, ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ಮುಂದೆ ಏನಾಗುತ್ತೆ ನೋಡೋಣ.
ಸೊ ನೋಡ್ತಾ ಇದ್ದೀರಲ್ಲ, ಸೊ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ರೆಡಿ ಮಾಡ್ಕೋತಿದ್ದೆ. ಸೊ ನೋಡಿ, ಸೊ ನಾನು ಯಾವುದೇ ರೀತಿ ರೆಸಿಪಿ ತೋರಿಸ್ತಿಲ್ಲ. ಸೊ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಯಾವ ರೀತಿ ನಾನು ಉಪ್ಪಿಟ್ಟು ಮಾಡ್ತೀನಿ ಅಂತ. ಸೊ ಡೈಲಿ ಲಾಗ್ ಥರ ನಾನು ಮಾಡ್ತಿದ್ದೆ ಅಷ್ಟೇ. ಸೊ ನೋಡ್ತಿದ್ದೀರಲ್ಲ, ಸೊ ತುಂಬಾ ಸ್ಟ್ರೈನ್ ಆಗಿತ್ತು. ನಿನ್ನೆ ಮಂಡ್ಯದಿಂದ ಬಂದು ಮಲಗಿಬಿಟ್ವಿ. ಸ್ನಾನ ಇತ್ತು, ಸ್ನಾನ ಮಾಡಿ ಮಲ್ಕೊಂಡ್ವಿ ಊಟ ಮಾಡಿಕೊಂಡು. ಸೊ ನೋಡಿದ್ರಲ್ಲ, ಸೊ ನೋಡಿ, ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಸೊ ನೋಡಿ, ಇಷ್ಟೇ ಒಂದು ಡೈಲಿ ರ್ಯಾಂಡಮ್ ಆಗಿ ವ್ಲಾಗ್ ಮಾಡ್ತಿದ್ದೆ ಅಷ್ಟೇ. ನೋಡ್ತಾ ಇದ್ದೀರಲ್ಲ ಅಲ್ವಾ. ಸೊ ಪಾಪು ಆಟ ಆಡ್ತಿದ್ಲು ಹಾಲಲ್ಲಿ. ಸೊ ಅವಳು ತುಂಬಾ ಅಳ್ತಿದ್ಲು, ಯಾರೂ ಇಲ್ಲ ಹತ್ರದಲ್ಲಿ ಅಂತ. ಸೊ ನೋಡ್ತಾ ಇದ್ದೀರಲ್ಲ ಅಲ್ವಾ. ನೋಡಿ, ಇದೇ ರೀತಿ ನನ್ನ ದಿನಚರಿ ಶುರುವಾಗೋದು. ಸೊ ನಾನು ರ್ಯಾಂಡಮಾಗಿ ಒಂದು ಡೈಲಿ ಲಾಗ್ ಮಾಡ್ತೀನಿ ನಾನು ಯಾವ ರೀತಿ ಇರುತ್ತೆ ಅಂತ. ಸೊ ನನ್ನ ರೋಟೀನ್ ಆಗಲಿ, ನನ್ನ ಮಗಳು ಡೈಲಿ ರೋಟೀನ್ ಆಗಲಿ, ಸೊ ನೆಕ್ಸ್ಟ್ ವಿಡಿಯೋ ನಾನು ಮಾಡ್ತೀನಿ. ಸೊ ನೋಡಿದ್ರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ. ಸೊ ತಿಂಡಿ 90% ರೆಡಿ ಆಯಿತು. ನೋಡಿದ್ರಲ್ಲ, ಇಷ್ಟೇ ಮಾಡಿಬಿಟ್ಟು ಸೊ ಮುಂದೆ ನೋಡಿ, ಇಷ್ಟೇ ನಾನು ಮಾಡೋದು. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ಇದೇ ರೀತಿ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಉಪ್ಪಿಟ್ಟು. ನೋಡಿ ಯಾವ ರೀತಿ. ಸೊ ಜಾಸ್ತಿ ಅದು ನೀರು ಇದಾಗೋವರೆಗೂ ಇದು ಮಾಡಬೇಡಿ, ಸ್ವಲ್ಪ ನೀರಿದ್ದಂಗೆ ಆಫ್ ಮಾಡಿಬಿಟ್ಟು ಮುಚ್ಚಿಬಿಡಿ. ಸೊ ಅದೇ ಹರಳ್ಕೊಳ್ಳುತ್ತೆ. ಸೊ ನೋಡಿ, ನಂದಾಯಿತು. ಇವಾಗ ನಾನು ಸ್ವಲ್ಪ ತಿರುಗ್ಬಿಟ್ಟು ನೋಡಿ ಇನ್ನೂ ಎಷ್ಟು ನೀರಂಗಿದೆ. ಸೊ ಮುಗಿಸ್ಬಿಟ್ಟೆ. ಸೊ ಬನ್ನಿ ನನ್ನ ಮಗಳ ಕಡೆ ಹೋಗೋಣ. ನನ್ನ ಮಗಳು ಆಟ ಆಡ್ತಿದ್ಲು, ತುಂಬಾ ಅವ್ರ ಅಜ್ಜಿ ಜೊತೆ ಆಟ ಆಡ್ತಾ ಕೂತಿದ್ಲು. ಅವ್ರ ತಾತ ಊಟ ಮಾಡ್ತಿದ್ರು. ನೋಡಿ ಯಾವ ರೀತಿ ಆಟ ಆಡ್ತಾ ಇದ್ದಾಳೆ ಅಂತ. ಸೊ ತುಂಬಾ ಚೆನ್ನಾಗಿ ಅಳಲ್ಲ. ಸೊ ಬನ್ನಿ ಯಾವ ರೀತಿ ಆಗಿದೆ ನೋಡೋಣ. ಸೊ ಈ ರೀತಿ ಆಗಿದೆ. ನೋಡಿದ್ರಲ್ಲ, ಇಷ್ಟೇ ಇವತ್ತಿನ ಲಾಗು. ಸೊ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ನೋಡಿದ್ರಲ್ಲ, ಸೊ ನಿನ್ನೆ ಎಂಡ್ ಮಾಡೋಕ್ಕಾಗಲಿಲ್ಲ ಅಂತ ಇವತ್ತು ಸ್ವಲ್ಪ ಕಂಟಿನ್ಯೂ ಮಾಡಿದೆ. ಸೊ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.